ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಹನುಮಂತನಿಗೆ ಸಿಂಧೂರ ತುಂಬ ಇಷ್ಟ, ಏಕೆ ಎಂದು ಈ ಕಥೆಯಲ್ಲಿ ತಿಳಿಯೋಣ. ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ದೇವರಿಗೆ ಸಿಂಧೂರನ್ನು ಹೆಚ್ಚಾಗಿ ಅರ್ಪಿಸಲಾಗುತ್ತದೆ. ಸಿಂಧೂರದಿಂದ ಅಲಂಕರಿಸಲಾಗುತ್ತದೆ. ಹನುಮಂತನಿಗೆ ಸಿಂಧೂರವೆಂದರೆ ಏಕೆ ಇಷ್ಟ, ಇದರ ಹಿಂದಿನ ಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಹನುಮನು ದೇವಾಲಯಗಳಲ್ಲಿ ದೇವರನ್ನು ಸಿಂಧೂರದಿಂದ ಅಲಂಕರಿಸುವುದನ್ನು ಮತ್ತು ಭಕ್ತರು ಅದನ್ನು ಚುಕ್ಕೆಯಂತೆ ಹಣೆಗೆ ಹಚ್ಚಿಕೊಳ್ಳುವುದನ್ನು ನೋಡುತ್ತೇವೆ. ಮಾರುತಿಗೆ ಸಿಂಧೂರ ಅರ್ಪಿಸಿದರೆ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತದೆ ಎಂಬ ನಂಬಿಕೆಯೂ ಇದೆ. ನೇರವಾಗಿ ಹೇಳುವುದಾದರೆ ಕೇಸರಿ ಬಣ್ಣದ ಸಿಂಧೂರು ಹನುಮಾನ್ ದೇವಾಲಯಗಳಲ್ಲಿ ಮಾತ್ರ ಕಂಡುಬರುತ್ತದೆ. ವಾಸ್ತವವಾಗಿ ಕೇಸರಿ ಬದಲಿಗೆ ದೇವರಿಗೆ ಸಿಂಧೂರನ್ನು ಅರ್ಪಿಸುವುದರ ಹಿಂದೆ ಒಂದು ಸಣ್ಣ ಕಥೆ ಇದೆ. ಆ ಕಥೆಯನ್ನು ಇಲ್ಲಿ ಹೇಳುತ್ತೇನೆ, ಕೇಳಿರಿ. ಹನುಮಂತನು ಸೀತೆಯ ಹಾದಿಯನ್ನು ಹುಡುಕಲು ಲಂಕೆಯಲ್ಲಿ ಅಶೋಕವನವನ್ನು ತಲುಪುತ್ತಾನೆ. ತಕ್ಷಣ ಸೀತೆ ಬಳಿ ಹೋಗಲಿಲ್ಲ. ಅವನು ಸ್ವಲ್ಪ ಹೊತ್ತು ತನ್ನ ತಾಯಿಯನ್ನು ಗಮನಿಸಿದನು. ಆ ಸಮಯದಲ್ಲಿ ಆಕೆಯ ಹಣೆಯಲ್ಲಿದ್ದ ಸಿಂಧೂರವನ್ನು ನೋಡುತ್ತಾನೆ. ನಂತರ ಅವನು ಸೀತೆಯ ಬಳಿ ಹೋಗಿ ಸಿಂಧೂರವನ್ನು ಧರಿಸಲು ಕಾರಣವೇನೆಂದು ಕೇಳುತ್ತಾನೆ. ಆಗ ಸೀತಾದೇವಿ ಹೇಳುತ್ತಾಳೆ, ಶ್ರೀರಾಮಚಂದ್ರನಿಗೆ ಸಿಂಧೂರವೆಂದರೆ ತುಂಬ ಇಷ್ಟ, ಹೀಗಾಗಿ ಆತನ ದೀರ್ಘಾಯುಷ್ಯಕ್ಕಾಗಿ ಇದನ್ನು ಧರಿಸುವುದಾಗಿ ವಿವರಿಸಿದಳು. ಸ್ವಲ್ಪ ಸಿಂಧೂರ ಹಚ್ಚಿಕೊಂಡರೆ ರಾಮನಿಗೆ ದೀರ್ಘಾಯುಷ್ಯ ಸಿಗುತ್ತದೆ ಎಂದಾದರೆ ನಾನು ಇಡೀ ದೇಹಕ್ಕೆ ಹಚ್ಚಿಕೊಂಡರೆ ರಾಮನಿಗೆ ಯಾವುದೇ ತೊಂದರೆ ಇರುವುದಿಲ್ಲ ಎಂಬ ನಿರ್ಧಾರಕ್ಕೆ ಬರುತ್ತಾನೆ. ಅದೇ ಸಮಯದಲ್ಲಿ ಭಗವಂತನಿಗೆ ಹೆಚ್ಚಿನ ಪ್ರೀತಿಯನ್ನು ಪಡೆಯುವ ಉದ್ದೇಶದಿಂದ ಹನುಮಂತನು ತನ್ನ ದೇಹಾದ್ಯಂತ ಸಿಂಧೂರವನ್ನು ಹಚ್ಚಿಕೊಳ್ಳಲು ಪ್ರಾರಂಭಿಸಿದ. ಈ ಭಕ್ತಿಯನ್ನು ನೋಡಿ ಶ್ರೀರಾಮನು ತುಂಬ ಸಂತೋಷಗೊಂಡು, ನನ್ನ ಎಲ್ಲ ಭಕ್ತರು ನಿನ್ನನ್ನು ಸಿಂಧೂರದಿಂದ ಪೂಜಿಸುತ್ತಾರೆ ಎಂದು ವರವನ್ನು ನೀಡಿದನು ಎಂದು ಹೇಳಲಾಗುತ್ತದೆ. ಹನುಮನಿಗೆ ಸಿಂಧೂರ ಪೂಜೆ ಮಾಡುವುದರಿಂದ ಆಗುವ ಪ್ರಯೋಜನಗಳು: ನಿಮಗೆ ರಾಮನ ಆಶೀರ್ವಾದ ಸಿಗುತ್ತದೆ, ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯುತ್ತೀರಿ, ಭಯ ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ, ಮಾನಸಿಕ ಶಾಂತಿ ಮತ್ತು ಧೈರ್ಯ ಬರುತ್ತದೆ. ನೀವು ಹನುಮಂತನ ಭಕ್ತರಾಗಿದ್ದರೆ ಆ ದೇವರಲ್ಲಿ ಪ್ರಾರ್ಥಿಸುತ್ತಾನೆ ನಿಮಗೆ ಆರೋಗ್ಯ ಆಯುಷ್ಯ ಕೊಟ್ಟು ದೇವರು ಕಾಪಾಡಲಿ ಎಂದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.